ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸೈಯದ್ ಮೊಯಿನ್. ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕ್ರಿಸ್ತು ಜಯಂತಿ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ನಾನು ಮಾತನಾಡುವಂತಹ ವಿಷಯ ಕುವೆಂಪು ಅವರು ರಚಿಸಿರುವಂತಹ ಕಲ್ಕಿ ಕವಿತೆಯ ಎಲ್ಲಿರುವಂತಹ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಬಗ್ಗೆ ಮಾತನಾಡಲಿದ್ದೇನೆ. ಕುವೆಂಪು ಅವರು ಕನ್ನಡದ ಅಗ್ರಮಾನ್ಯ ಕವಿ, ಕಾದಂಬರಿಕಾರರು, ನಾಟಕಕಾರರು, ವಿಮರ್ಶಕ ಮತ್ತು ಚಿಂತಕರಾಗಿದ್ದಾರೆ. ತಮ್ಮ ವಿಚಾರಗಳ ಮೂಲಕ ಸಾಮಾಜಿಕ ನ್ಯಾಯವನ್ನು ಬಯಸಿದಂತಹ ಕವಿ ಶ್ರೀ ಕುವೆಂಪು ಅವರು ಆಗಿದ್ದಾರೆ. ಕುವೆಂಪು ಅವರು ತಮ್ಮ ಸಾಹಿತ್ಯದಲ್ಲಿ ಸಮಾಜದಲ್ಲಿನ ಶೋಷಣೆಯ ವಿರುದ್ಧ ಧ್ವನಿ ಎತ್ತಿದಂತಹ ಧೀಮಂತರಾಗಿದ್ದಾರೆ. 20ನೇ ಶತಮಾನದ ಕಂಡ ದೈತ್ಯ ಪ್ರತಿಭೆ ರಸಋಷಿ ಕುವೆಂಪು ಅವರು ಆಗಿದ್ದಾರೆ. ವರಕವಿ ಬೇಂದ್ರೆ ಅವರಿಂದ ಯುಗದ ಕವಿ, ಜಗದ ಕವಿ ಎಂದು ಎನಿಸಿಕೊಂಡಂತಹ, ಜಗತ್ತಿಗೆ ವಿಶ್ವಮಾನವ ಸಂದೇಶವನ್ನು ಸಾರಿದಂಥವರು ಶ್ರೀ ಕುವೆಂಪು ಅವರು ಆಗಿದ್ದಾರೆ. 1930ರ ದಶಕದಲ್ಲಿ ರಚನೆಗೊಂಡಂತಹ ದೃಶ್ಯ ಕಾವ್ಯ ಕಲ್ಕಿ ಆಗಿದೆ. ದೀರ್ಘವಾಗಿರುವಂತಹ ಈ ಕಾವ್ಯವು ಕನಸಿನ ನಿರೂಪಣೆಯೊಂದಿಗೆ ಪ್ರಾರಂಭವಾಗುತ್ತದೆ. ಇಲ್ಲಿ ಬಳಸಿರುವಂತಹ ಕನಸಿನ ಒಂದು ರೂಪಕ, ಈ ರೂಪಕವು 15ನೇ ಶತಮಾನದಲ್ಲಿ ಪಾಶ್ಚಾತ್ಯ ಕಾವ್ಯದ ಪ್ರಭಾವದಿಂದ ಬಂದಿರೋದನ್ನು ನಾವು ಗುರುತಿಸಬಹುದಾಗಿದೆ. ಈ ಕನಸಿನ ಮೂಲಕ ಕವಿ ಅಥವಾ ಕನಸಿನ ನಿರೂಪಣೆ ಮಾಡ್ತಿರುವಂತಹ ವ್ಯಕ್ತಿಗೆ ಮಾನವ ಅಥವಾ ಪ್ರಾಣಿಯ ರೂಪದಲ್ಲಿ ತಾನು ಕಂಡ ದಿಗ್ದರ್ಶನದ ನಿಜರೂಪವನ್ನು ಕವಿ ಕಾಣೋದನ್ನು ನಾವಿಲ್ಲಿ ನೋಡ್ತಾ ಬರ್ತೇವೆ. ಕಲ್ಕಿ ಕವಿತೆಯು ಸಮಾಜದಲ್ಲಿರುವಂತಹ ಅಸಮಾನತೆಯ ಅನಾವರಣ ಮಾಡುವಂಥದ್ದು, ಬಡತನ ಮತ್ತು ಹಸಿವುಗಳೇ ರಕ್ತ ಕ್ರಾಂತಿಗೆ ಕಿಚ್ಚಾಗುವ ಪರಿಯನ್ನು ನಾವು ಈ ಕವಿತೆಯಲ್ಲಿ ಕಾಣ್ತೇವೆ. ಸೊ ಈ ಒಂದು ಏನು ಕ್ರಾಂತಿ ಇದೆ, ಆ ಕ್ರಾಂತಿಗೆ ಮೂಲ ಪ್ರೇರಣೆ, ಕ್ರಾಂತಿ ಆಗೋದಕ್ಕೆ ಕಾರಣಗಳೇನು ಅನ್ನೋದನ್ನು ಈ ಕವಿತೆ ತುಂಬ ಚೆನ್ನಾಗಿ ಓದುಗರನ್ನು ಮನದಟ್ಟು ಮಾಡುತ್ತಾ ಬರುತ್ತೆ. ಈ ಒಂದು ಕವಿತೆಯಲ್ಲಿರುವಂತಹ ಸಾಮಾಜಿಕ ಜಾಗೃತಿಯನ್ನು ಮೂಡಿಸುವಂತಹ ಕವನ ಸಮಾಜದಲ್ಲಿರುವಂತಹ ಅಸಮಾನತೆಯನ್ನು ತೊಡೆದು ಹಾಕುವಂತಹ ಪ್ರಯತ್ನವನ್ನು ನಾವು ಈ ಕವನದಲ್ಲಿ ನೋಡ್ತಾ ಬರುತ್ತೇವೆ. ಇಲ್ಲಿ ಕವನದ ಶೀರ್ಷಿಕೆಯನ್ನು ನಾವು ಗಮನಿಸಿದಾಗ, ಸೊ ಈ ಕವನದ ಶೀರ್ಷಿಕೆ ಕಲ್ಕಿ. ಹಿಂದೂ ಪುರಾಣಗಳ ಪ್ರಕಾರ ಕಲ್ಕಿ ವಿಷ್ಣುವಿನ ಕೊನೆಯ ಅವತಾರವಾಗಿ ಕಂಡುಬರ್ತಾನೆ. ಆದರೆ ಕವಿ ಇಲ್ಲಿ ಕಲ್ಕಿಯನ್ನು ವಿಷ್ಣುವಿನ ಅವತಾರವನ್ನಾಗಿ ತೆಗೆದುಕೊಳ್ಳದೆ ಈ ಬಡವರ ಜಠರಾಗ್ನಿಯೇ ಏನಾಗುತ್ತೆ, ಕಲ್ಕಿಯ ಅವತಾರ ಅಂದರೆ ಬಡವನೇ ಕಲ್ಕಿಯ ಅವತಾರ, ಬಡವನೇ ಕಲಿಯುಗದ ಅಂತ್ಯವನ್ನು ಹಾಡಲಿಕ್ಕೆ ಬಂದಿರುವಂತಹ ಕಲ್ಕಿ ಅನ್ನುವಂಥದ್ದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಾ ಬರ್ತಾರೆ. ಈ ಒಂದು ಕವನದಲ್ಲಿ ನಾವು ನೋಡುವ ಹಾಗೆ ಏನು ಬಡವರ ಕಿಚ್ಚು ಯಾರನ್ನು ಬಿಡದೇ ಇರುವಂಥದ್ದು, ಎಲ್ಲವನ್ನ ಸುಟ್ಟು ಭಸ್ಮ ಮಾಡೋದನ್ನು ನಾವು ನೋಡ್ತಾ ಬರ್ತೇವೆ. ಸ್ವವಿಮರ್ಶೆ ಮತ್ತು ಸಾಮಾಜಿಕ ಕಳಕಳಿಯ ಈ ಕವನ ಸಮಾಜಕ್ಕೆ ಕೊಡುವ ಎಚ್ಚರಿಕೆ ಗಂಟೆಯಾಗಿ ಕಂಡು ಬರ್ತಾ ಬರುತ್ತೆ. ಅಸಮಾನತೆಯನ್ನು ತೊಡೆದು ಹಾಕಲು ಬರುವ ಕಲ್ಕಿಯಂತೆ ಪ್ರತಿಯೊಬ್ಬರ ಮನದಲ್ಲೂ ಒಬ್ಬೊಬ್ಬ ಸಮಾನತೆಯ ಕಲ್ಕಿ ಉದಯವಾಗಿ ಆ ಮೂಲಕ ಸಮಾಜದಲ್ಲಿ ಸಮಾನತೆಯನ್ನು ರೂಪಿಸುವಂತಹ ಒಂದು ಪ್ರಯತ್ನವನ್ನು ಈ ಕವಿತೆ ಮಾಡೋದನ್ನು ನಾವು ನೋಡ್ತಾ ಬರ್ತೇವೆ. ಸೊ ಈ ಕವನದ ಆಶಯವನ್ನು ನೋಡಿದಾಗ ಈ ಕವನ ಏನು ಹೇಳುತ್ತೆ, ಕವನದ ಒಂದು ಮೂಲ ಉದ್ದೇಶವೇನು, ರಚನೆಯ ಉದ್ದೇಶವೇನು ಅನ್ನೋದನ್ನು ನಾವು ನೋಡ್ತಾ ಬಂದಾಗ ಇಲ್ಲಿ ಕವಿ ಕಲ್ಕಿ ಅನ್ನುವಂತಹ ಒಂದು ಪೌರಾಣಿಕ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡು ಆ ಪೌರಾಣಿಕ ವ್ಯಕ್ತಿಯನ್ನು ಜನಸಾಮಾನ್ಯನಿಗೆ ಅನ್ವಯಿಸಿ ಹೇಳುವಂತಹ ಈ ಕವಿತೆಯಲ್ಲಿ ಸಾಂಕೇತಿಕವಾಗಿ ಕಲ್ಕಿ ಕುದುರೆ ಸವಾರಿ ಬರುವಂತಹ ಒಂದು ವ್ಯಕ್ತಿಯನ್ನು ಇಲ್ಲಿ ಬಳಸಿರುವಂಥದ್ದು. ಸೊ ಆ ವ್ಯಕ್ತಿ ಇಲ್ಲಿ ಏನಾಗ್ತಾನಂತ ಹೇಳಿದ್ರೆ ದೀನದಲಿತನಾಗಿ ಜನರ ಸಾಮೂಹಿಕ ಕೋಪದ ರೂಪದಲ್ಲಿ ಹತಾಶೆಯ ಸಂಕೇತವಾಗಿ ಶೋಷಣೆಯ ವಿರುದ್ಧ ಹೋರಾಡೋದಕ್ಕೆ ಸಿದ್ಧನಾಗಿರುವಂತಹ ವ್ಯಕ್ತಿಯಾಗಿ ಇಲ್ಲಿ ಕಂಡುಬರ್ತಾನೆ. ಸೊ ಇಲ್ಲಿ ನಾವು ಈ ಕವಿತೆಯನ್ನು ಕೆಲವೊಂದು ಅಂಶಗಳ ಮೂಲಕ ನೋಡ್ತಾ ಬರ್ಬೋದು. ಈ ಕವಿತೆ ಏನನ್ನು ಹೇಳಕ್ಕೆ ಬಯಸ್ತಿದೆ, ಈ ಕವಿತೆಯ ಮೂಲ ಉದ್ದೇಶ ಏನು ಅನ್ನೋದನ್ನು ನೋಡಿದಾಗ ಮೊದಲನೆಯ ಉದ್ದೇಶ ಸಾಮಾಜಿಕ ಅಸಮಾನತೆ. ನಮ್ಮ ಸಮಾಜದಲ್ಲಿರುವಂತಹ ಅಸಮಾನತೆ ಅಂದರೆ ಏನು ವರ್ಗ ಸಂಘರ್ಷ ಏನಿದೆ, ಬಡವ ಶ್ರೀಮಂತ ಅನ್ನುವಂತಹ ಒಂದೇನು ಸಂಘರ್ಷವಿದೆ, ಆ ಸಂಘರ್ಷವನ್ನು ತುಂಬ ಅತ್ಯುತ್ತಮವಾಗಿ ವರ್ಣಿಸ್ತಾ ಬರುತ್ತೆ. ಸೊ ಕನಸಿನ ದೃಷ್ಟಿಯಲ್ಲಿ ಶ್ರೀಮಂತ ಜೀವನದ ವರ್ಣನೆ ಬರುತ್ತೆ. ಬಡವರ ತೀವ್ರ ಬಡತನ ನಡುವಿನ ಸಂಪೂರ್ಣ ವ್ಯತ್ಯಾಸವನ್ನು ಚಿತ್ರಿಸುವಂತಹ ಕವನ ಇದಾಗಿದೆ. ಕವಿತೆಯಲ್ಲಿರುವಂತಹ ಸಾಮಾಜಿಕ ಅಸಮಾನತೆಯನ್ನು ಮತ್ತು ಅಸಮತೋಲನವನ್ನು ಟೀಕಿಸುವುದರ ಜೊತೆಗೆ ಅದನ್ನು ಎತ್ತಿ ತೋರಿಸುತ್ತೆ. ಸೊ ನಮ್ಮ ಸಮಾಜದಲ್ಲಿರುವಂತಹ ಅಸಮಾನತೆ ಅಂದರೆ ಅದು ಲಿಂಗ ಅಸಮಾನತೆ ಇರ್ಬೋದು, ವರ್ಗ ಅಸಮಾನತೆ ಇರ್ಬೋದು, ಆರ್ಥಿಕ ಅಸಮಾನತೆ ಇರ್ಬೋದು, ಎಲ್ಲ ರೀತಿಯ ಅಸಮಾನತೆಯನ್ನು ಎತ್ತಿ ತೋರಿಸುವಂತಹ ಒಂದು ಕವನ ಇದಾಗಿರುವಂಥದ್ದು.
ಅದೇ ರೀತಿ ನಮ್ಮ ಇವತ್ತಿನ ಸಮಾಜದಲ್ಲಿ ನಾವು ನೋಡುವ ಹಾಗೆ ದಿನೇ ದಿನೇ ಹೆಚ್ಚಾಗುತ್ತಿರುವಂತಹ ಸಾಮಾಜಿಕ ಅಸಮಾನತೆಯನ್ನು ನಾಶ ಮಾಡಿ ಸಮಾಜದ ನಿರ್ಮಾಣದ ಕನಸು ಇಲ್ಲಿ ನನಸಾಗುವುದನ್ನು ನೋಡ್ತೇವೆ. ಅಂದರೆ ಕುವೆಂಪು ಅವರು ತಮ್ಮ ಕನಸಿನಲ್ಲಿ ಏನು ಅಲಿಯುವಂತಹದ್ದನ್ನು ಕಾಡು ಮೇಡುಗಳನ್ನು ಅಲೆದು ಆ ಒಂದು ಕಲ್ಕಿ ಅವತಾರವನ್ನು ನೋಡಿ ಅಲ್ಲಿನ ಊರಿನ ಒಂದು ವರ್ಣನೆಯನ್ನು ನಾವು ನೋಡ್ತಾ ಬರ್ತೇವೆ. ಸೊ ಹಾಗೆ ಆ ಕಲ್ಕಿ ಅವತಾರ ಬಂದಂಥವನು ಎಲ್ಲವನ್ನ ಮೂಲದಿಂದ ಸರ್ವನಾಶ ಮಾಡಿ ಹೊಸ ಸಮಾಜವನ್ನು ನಿರ್ಮಾಣ ಮಾಡೋದನ್ನು ನಾವು ಈ ಕವನದಲ್ಲಿ ನೋಡ್ತೇವೆ. ಅಂದರೆ ಈ ಕವಿ ಕಂಡಂತಹ ಕನಸು ನನಸಾಗೋದನ್ನು ಈ ಕಲ್ಕಿ ಕವನದಲ್ಲಿ ನಾವು ನೋಡ್ತಾ ಬರಬಹುದು. ಮತ್ತೊಂದು ಪ್ರಮುಖವಾಗಿರುವಂತಹ ಅಂಶ ಈ ಕವನದಲ್ಲಿ ನಾವು ನೋಡುವಂಥದ್ದೇನಂತ ಹೇಳಿದ್ರೆ, ಕ್ರಾಂತಿ ಹೇಗಾಗಬೇಕು. ಕ್ರಾಂತಿ ಅನ್ನುವಂಥದ್ದು ಕೇವಲ ವಿಚಾರಗಳಿಂದ ಮಾತ್ರ ಸಾಧ್ಯವಿಲ್ಲ, ಅದು ಹಿಂಸಾತ್ಮಕ ಕ್ರಾಂತಿಯ ರೂಪವನ್ನು ನಾವಿಲ್ಲಿ ನೋಡ್ತಾ ಬರ್ತೇವೆ. ಉದಾಹರಣೆಗೆ ಫ್ರೆಂಚ್ ಕ್ರಾಂತಿಯ ಮಾದರಿಯನ್ನು ಈ ಕವಿತೆ ನಮಗೆ ನೆನಪಿಸುತ್ತೆ. ಫ್ರಾನ್ಸಲ್ಲಿ ನಡೆದಂತಹ ಕ್ರಾಂತಿ ಹೇಗೆ ಶ್ರೀಮಂತರನ್ನು ಬಡವರು ನಾಶ ಮಾಡಿದ್ದು ಅದನ್ನೆಲ್ಲ ನಾವು ಇತಿಹಾಸದಲ್ಲಿ ಓದಿದ್ದೇವೆ. ಅದೇ ವರ್ಣನೆಯನ್ನು ನಾವು ಈ ಕವಿತೆಯಲ್ಲೂ ಕಾಣ್ಬೋದು. ಈ ಕಲ್ಕಿ ತನ್ನ ಕೈಯಲ್ಲಿ ಹಿಡಿದಿರುವಂತಹ ಉರಿಯುತ್ತಿರುವ ಖಡ್ಗ, ವಿನಾಶಕಾರಿ ಶಕ್ತಿಯ ಒಂದು ಚಿತ್ರಣವನ್ನು ನಾವಿಲ್ಲಿ ನೋಡ್ತಾ ಸಾಮಾಜಿಕ ವ್ಯವಸ್ಥೆಯನ್ನು ಉರುಳಿಸಿ ಹಿಂಸಾತ್ಮಕ ಕ್ರಾಂತಿಯ ಸಾಮರ್ಥ್ಯವನ್ನು ಈ ಕವಿತೆ ಸೂಚಿಸ್ತಾ ಬರುತ್ತೆ. ಸೊ ಈ ಕವಿತೆಯಲ್ಲಿ ನಾವು ನೋಡುವಂತಹ ಒಂದು ಏನು ಹಿಂಸೆ ಎಷ್ಟು ಭಯಂಕರವಾಗಿರುತ್ತೆ ಅಂತ ಹೇಳಿದ್ರೆ, ಅದನ್ನು ನಾವು ಈ ರೀತಿಯೂ ಒಂದು ಹಿಂಸೆ ಅನ್ನುವಂಥದ್ದು ನಡೆಯುತ್ತಾ ಅನ್ನುವಂತಹ ಒಂದು ತುಂಬ ಅದ್ಭುತವಾಗಿರುವಂತಹ ವರ್ಣನೆಯನ್ನು ನಾವು ಈ ಕವನದಲ್ಲಿ ನಾವು ನೋಡ್ತಾ ಬರ್ತೇವೆ. ಮತ್ತೊಂದು ಇಲ್ಲಿ ಚರ್ಚಿಸಲೇಬೇಕಾಗಿರುವಂತಹ ಮತ್ತೊಂದು ಅಂಶ ಏನಂತ ಹೇಳಿದ್ರೆ, ಸರ್ವೋದಯ ಚಿಂತನೆ. ಕುವೆಂಪು ಅವರ ಒಂದು ಏನು ಸರ್ವರ ವಿಕಾಸವನ್ನು ಬಯಸುವಂತಹ ಏನು ಅವರ ಚಿಂತನೆಗಳಿವೆ. ಈ ಕವಿತೆಯಲ್ಲಿ ನಾವು ಸರ್ವೋದಯ, ಸಮನ್ವಯ, ಮನುಜಮತ, ವಿಶ್ವಪಥ, ಪೂರ್ಣ ದೃಷ್ಟಿಗಳನ್ನು ಹೊಂದಿರುವಂತಹದ್ದನ್ನು ನಾವು ನೋಡ್ತೇವೆ. ಸೊ ಬಡವ ಬಲ್ಲಿಗ ಅನ್ನುವಂತಹ ಒಂದು ಅಸಮಾನತೆಯನ್ನು ಹೋಗಲಾಡಿಸುವಂಥದ್ದು, ಹಣವನ್ನು ಹೊಂದಿರುವಂತಹ ಶ್ರೀಮಂತರು, ಹಣವನ್ನು ಕಾಣದೇ ಇರುವಂತಹ ದರಿದ್ರರು, ಮತ್ತು ಅನ್ನವನ್ನು ಕೂಳನ್ನು ತಮ್ಮ ಆಸೆ ಆಕಾಂಕ್ಷೆಗೋಸ್ಕರ ಅಥವಾ ತಮ್ಮ ಆಹಾರ ಇದೆ ಅನ್ನೋದು ತೋರಿಸೋದಕ್ಕೋಸ್ಕರ ಹೇಗೆ ಅವ್ರು ನಾಶ ಮಾಡ್ತಿದ್ದಾರೆ ಅನ್ನುವಂಥದ್ದು, ಒಂದು ಕಡೆ ಆಹಾರವಿಲ್ಲದೆ ಸಾಯುತ್ತಿರುವಂತಹ ಬಡವರ ಒಂದು ವರ್ಣನೆಯನ್ನು ಸೊ ಈ ಕವಿತೆ ನಮ್ಮನ್ನು ನಾವು ನೋಡ್ತಾ ಬರ್ತೀವಿ ಕವಿತೆಯಲ್ಲಿ. ಸೊ ಅದೇ ರೀತಿ ಈ ಕವಿತೆಯಲ್ಲೂ ಕೂಡ ಕವಿಯ ಆಶಯದಂತೆ ಸರ್ವರ ಉದಯವನ್ನು ಬಯಸುವಂತಹ, ಸಮಾನ ಅವಕಾಶಗಳನ್ನು ಕೊಡುವಂತಹ, ಮನುಜ ಮತವೇ ಶ್ರೇಷ್ಠ ಮತ, ಎಲ್ಲ ಧರ್ಮಗಳಿಗಿಂತ ಶ್ರೇಷ್ಠವಾದಂತಹ ಮತ ಅದು ಮನುಜ ಮತ ಅನ್ನೋದನ್ನು, ವಿಶ್ವಪಥದ ಕಡೆ ನಾವು ಸಾಗುವಂಥದ್ದನ್ನು, ಎಲ್ಲರಿಗೂ ಸಮಾನ ದೃಷ್ಟಿಯಲ್ಲಿ ನಾವು ನೋಡುವಂತಹ ಒಂದು ಚಿಂತನೆಯನ್ನು ಈ ಕವಿತೆಯಲ್ಲಿ ನಾವು ನೋಡ್ತಾ ಬರಬಹುದು. ಮತ್ತೊಂದು ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ಅಂಶ ಏನಂತ ಹೇಳಿದ್ರೆ, ಕುವೆಂಪು ಅವರ ಮೇಲೆ ಬೀರಿದಂತಹ ಮಾರ್ಕ್ಸ್ವಾದದ ಒಂದು ಪ್ರಭಾವವನ್ನು ಕಾಣ್ಬೋದು. ಅಂದರೆ ಇಲ್ಲಿ ಶ್ರೀಮಂತರು ಮತ್ತು ಬಡವರು ಅಥವಾ ಕಾರ್ಮಿಕರು, ಆ ಕಾರ್ಮಿಕರು ಹೇಗೆ ಶ್ರೀಮಂತರ ವಿರುದ್ಧ ದಂಗೆ ಏಳೋದನ್ನು, ಸೊ ಎಲ್ಲಿ ಅಸಮಾನತೆ ಇರುತ್ತೆ, ಎಲ್ಲಿ ಶೋಷಣೆ ಇರುತ್ತೋ ಅಲ್ಲಿ ಈ ರೀತಿಯ ಒಂದು ದಂಗೆ ಏಳುವಂಥದ್ದು ಸಾಮಾನ್ಯ ಅನ್ನೋದನ್ನು ಕುವೆಂಪು ಅವರ ಈ ಕವಿತೆ ನಮಗೆ ಮನದಟ್ಟು ಮಾಡ್ತಾ ಬರುತ್ತೆ. ಸೊ ಇಲ್ಲಿ ಏನು ಎರಡು ವರ್ಗಗಳೇನಿವೆ, ಅದು ಸಾಮಾಜಿಕ ಸಂಬಂಧಗಳನ್ನು ತೋರಿಸುವಂಥದ್ದು, ಶ್ರೀಮಂತರು ಮತ್ತು ಬಡವರು ಇರ್ಬೋದು. ಅಂದರೆ ಶ್ರೀಮಂತರು ಎಲ್ಲ ವಸ್ತುಗಳ ಮೇಲೆ ಅಥವಾ ಆರ್ಥಿಕ ಉತ್ಪಾದನೆಗಳ ಮೇಲೆ ತನ್ನ ಒಂದು ಹಿಡಿತವನ್ನು ಸಾಧಿಸಿರುವಂಥದ್ದು, ಕಾರ್ಮಿಕರು ಇವರ ಆಳಾಗಿ ದುಡಿತಿರುವಂಥದ್ದು, ಕಾರ್ಮಿಕರಿಗೆ ಇವರು ಮಾಡ್ತಿರುವಂತಹ ವಂಚನೆ ಇರ್ಬೋದು, ಎಲ್ಲವನ್ನು ಸಹ ಈ ಕವಿತೆ ಹಿಡಿದಿಡುತ್ತೆ. ತುಂಬ ದೀರ್ಘವಾಗಿರುವಂತಹ ಈ ಕವಿತೆಯಾದರೂ ಸಹ ಎಲ್ಲೂ ಸಹ ನಮ್ಮನ್ನು ನಿರಾಶೆಯನ್ನುಂಟು ಮಾಡದೆ ತುಂಬ ಅದ್ಭುತವಾಗಿ ಬಂದಿರುವಂತಹ ಒಂದು ಕವಿತೆ ಇದಾಗಿರುವಂಥದ್ದು. ಮತ್ತೊಂದು ಈ ಕವಿತೆಯಲ್ಲಿ ಬಯಸುವಂತಹ ಒಂದು ಆಶಾಭಾವನೆ ಏನಂತ ಹೇಳಿದ್ರೆ, ಅದು ಬದಲಾವಣೆ. ಅಂದರೆ ಬದಲಾವಣೆ ಜಗತ್ತಿನ ನಿಯಮ. ಸೊ ಈ ಒಂದು ಬದಲಾವಣೆ ಆಗಲೇಬೇಕು. ಶ್ರೀಮಂತರು ಬಡವರು ಎಲ್ಲರೂ ಸಮಾನರಾಗಿ ತಮ್ಮ ಸಂತೋಷದಿಂದ ಜೀವನವನ್ನು ನಡೆಸಬೇಕು ಅನ್ನುವಂತಹ ಒಂದು ಬಯಕೆ ಈ ಕವನದಲ್ಲಿ ನೋಡ್ತಾ ಬರ್ತೇವೆ. ಕನಸು ಸಂಭಾವ್ಯ ಅಸ್ತವ್ಯಸ್ತವಾಗಿರುವ ದಂಗೆಯನ್ನು ಚಿತ್ರಿಸುತ್ತೆ. ಅಂದರೆ ಹೇಗೆ ಇಲ್ಲಿ ಬಡವ ಏನೊಂದು ಅಸಮಾನತೆ ಇದೆ, ಸಮಾಜದಲ್ಲಿರುವಂಥ ಅಸಮಾನತೆ, ಒಂದು ಕಡೆ ಬಡವರು, ಮತ್ತೊಂದು ಕಡೆ ಶ್ರೀಮಂತರ ಒಂದು ವೈಭವ, ಅವರ ಒಂದು ವೈಭವದ ಜೀವನವನ್ನು ನಾವು ನೋಡ್ತಾ ಬರ್ತೇವೆ. ಅದೇ ರೀತಿ ಬಡವರ ಒಂದು ನೋವು, ಬಡವರ ಶೋಷಣೆ, ಬಡವರ ಹಸಿವು ಎಲ್ಲ ಒಂದು ಕಡೆ ನೋಡ್ತಾ ಬರ್ತೇವೆ. ಸೊ ಈ ಒಂದು ಅವ್ಯವಸ್ಥೆಯಲ್ಲಿ, ಈ ಒಂದು ತಾರತಮ್ಯದ ಒಂದು ಜಗತ್ತಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಬಡವ ಕ್ರಾಂತಿಗೆ
ತನ್ನನ್ನು ತಾನು ಒಡ್ಕೊಂಡು ಆತ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಶ್ರೀಮಂತರ ವಿರುದ್ಧ ದಂಗೆ ಹೇಳ್ತಾನೆ. ಸೊ ಈ ದಂಗೆ ಎದ್ದಂತಹ ಈ ಬಡವ ಆತ ಎಲ್ಲವನ್ನ ಸುಟ್ಟಾಕಿ ಹೊಸ ಜಗತ್ತಿನ ಒಂದು ನಿರ್ಮಾಣವನ್ನು ಮಾಡ್ತಾ ಬರ್ತಾನೆ. ಅಂದರೆ ನಾವೆಲ್ಲರೂ ಒಂದೇ ಜಾತಿ, ಒಂದೇ ಮತ, ಒಂದೇ ಕುಲ, ನಾವು ಮನುಜರು ಅನ್ನುವಂತಹ ಒಂದು ಆಶಾಭಾವನೆಯನ್ನು ಈ ಕವಿತೆಯಲ್ಲಿ ನಾವು ನೋಡ್ತಾ ಬರ್ಬೋದು. ಸೊ ಕ್ರಾಂತಿ ಪೂರ್ಣಗೊಂಡ ನಂತರ ಇಡೀ ಒಂದು ಕ್ರಾಂತಿಯಾಗುತ್ತೆ. ಕಲ್ಕಿ ಎಲ್ಲ ಒಂದು ಶ್ರೀಮಂತರಿರ್ಬೋದು, ಬಡವರಿರ್ಬೋದು, ಎಲ್ಲರ ಒಂದು ನಾಶವನ್ನು ಮಾಡ್ತಾನೆ. ಎಲ್ಲರೂ ನಾಶವಾದ ನಂತರ ಹೊಸ ಸಮಾಜದ ಸಮಾಜದ ನಿರ್ಮಾಣ ಆಗೋದನ್ನು ನಾವಿಲ್ಲಿ ನೋಡ್ಬೋದು. ಅಂದರೆ ಹೊಸ ಯುಗದ ಭರವಸೆಯ ಮಿನುಗು ನಾವಿಲ್ಲಿ ನೋಡ್ತಾ ಬರ್ತೇವೆ. ಈ ಕವಿತೆಯಲ್ಲಿ ನಾವು ನೋಡಿರೋ ಹಾಗೆ ಸಮಾಜದಲ್ಲಿ ಬದಲಾವಣೆಯನ್ನು ಬಯಸುವಂತಹ, ಕ್ರಾಂತಿಯನ್ನು ಬಯಸುವಂತಹ ಆಶಾಭಾವನೆಯನ್ನು ನಾವಿಲ್ಲಿ ನೋಡ್ತಾ ಬರ್ತೇವೆ. ಸೊ ಸಮಾಜದಲ್ಲಿರುವಂತಹ ಅಸಮಾನತೆಯನ್ನು ಹೋಗಲಾಡಿಸುವಂತಹ ಪ್ರಯತ್ನ ಕವಿ ಕುವೆಂಪು ಅವರು 1930ರಲ್ಲೇ ಕಂಡಿದ್ದರು. 2025 ಬಂದರೆ 90 ವರ್ಷಗಳಾಗಿವೆ ಕವನ ರಚನೆಗೊಂಡು. ಆದರೂ ಸಹ ನಮ್ಮ ಸಮಾಜದಲ್ಲಿ ಸಮಾನತೆಯನ್ನು ಕಾಣದಿರುವಂತಹ ಅಸಮಾನ ವ್ಯವಸ್ಥೆಯನ್ನು ನಾವಿಲ್ಲಿ ನೋಡ್ತಾ ಬರ್ತಾ ಇದ್ದೀವಿ. ಸೊ ಕವಿ ಕುವೆಂಪು ಅವರು ಕಂಡಂತಹ ಆಶಾಭಾವನೆ, ಕವಿ ಕುವೆಂಪು ಅವರು ಕಂಡಂತಹ ಒಂದು ಸಮಾಜ ಅಥವಾ ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಿಗಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.